ನೀವು ಜೀವನದಲ್ಲಿ ಹೀಗಿದ್ದೀರಾ? ಕೆಲವರು ಜೀವನದಲ್ಲಿ ತುಂಬ ಒಳ್ಳೆಯವರಾಗಿರ್ತಾರೆ, ಯಾರಿಗೂ ಕೆಟ್ಟದನ್ನು ಯೋಚನೆ ಮಾಡೋದಿಲ್ಲ, ಕೆಟ್ಟದ್ದು ಬಯಸೋದೂ ಇಲ್ಲ, ಹಾಗೆ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾರೆ ಯಾವಾಗಲೂ, ಮತ್ತು ಇಲ್ಲ ಅಂತ ಹೇಳಲಿಕ್ಕೆ ಅವರಿಗೆ ಮನಸ್ಸೇ ಬರೋದಿಲ್ಲ. ವಿಚಿತ್ರ ಏನಪ್ಪ ಅಂತ ಹೇಳಿದ್ರೆ ಈ ಜನರೇ ತುಂಬ ನೋವನ್ನು ಅನುಭವಿಸುತ್ತಾರೆ. ಜನರು ಅವರನ್ನು ಗೌರವಿಸುವುದಕ್ಕಿಂತ ಬಳಸ್ಕೊಳ್ಳುವುದೇ ಜಾಸ್ತಿ ಆಗುತ್ತೆ ಗಾಯ್ಸ್. ಸೊ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನಾವು ಒಳ್ಳೆಯವರಾಗಿರೋದೇ ತಪ್ಪಾ ಅಂತ ಹೇಳಿ, ಅಥವಾ ನಾವು ಮಾಡುವ ಕೆಲವು ತಪ್ಪುಗಳಿಂದ ನಮ್ಮನ್ನು ಯೂಸ್ ಮಾಡ್ಕೊಳ್ತಾರಾ ಇವರು ಅಂತ ಹೇಳಿ. ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ಮಾತನಾಡೋಣ ಗಾಯ್ಸ್. ಸೊ ವಿಡಿಯೋನ ಕೊನೆ ತನಕ ನೋಡಿ. ನೀವು ತುಂಬ ಒಳ್ಳೆಯವರಾಗಿದ್ದರೆ ಏನು ಪ್ರಾಬ್ಲಮ್ ಇಲ್ಲ ಗಾಯ್ಸ್, ಆದರೆ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಕೆಲವು ಜನರು ಏನು ಮಾಡ್ತಾರೆ ಅಂತ ಹೇಳಿ ನಮ್ಮ ಒಳ್ಳೆತನವನ್ನು ದುರುಪಯೋಗಪಡಿಸ್ಕೊಳ್ತಾರೆ ಗಾಯ್ಸ್. ಸೊ ಇವಾಗ ನಾವು ಏನು ಮಾಡ್ತೇವೆ, ಕೆಲವೊಬ್ಬರಿಗೆ ಇಲ್ಲ ಅಂತ ಹೇಳೋದಿಲ್ಲ, ನಮ್ಮ ಒಳ್ಳೆ ಮನಸ್ಸಿರುತ್ತೆ, ಕೆಲವೊಬ್ಬರಿಗೆ ಸಹಾಯ ಮಾಡ್ತೇವೆ, ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಅವ್ರ ಜೊತೆಗಿರ್ತೇವೆ. ಸೊ ಹೀಗಾಗಿ ಏನು ಮಾಡ್ತಾರೆ ಅವರು, ನಮ್ಮ ದೌರ್ಬಲ್ಯ ಅಂತ ಅವರು ತಿಳ್ಕೊಳ್ತಾರೆ. ಸೊ ಅದು ಆ್ಯಕ್ಚುಲಿ ಆ ದೌರ್ಬಲ್ಯ ಆಗಿರೋದಿಲ್ಲ, ನಾವು ಅವ್ರಿಗೆ ತೋರಿಸುವಂಥ ಪ್ರೀತಿಯಾಗಿರುತ್ತೆ. ಆದರೆ ಅವರು ಅಲ್ಲಿ ನಮ್ಮನ್ನು ಅರ್ಥ ಮಾಡಿಕೊಳ್ಳೋದೇ ಇಲ್ಲ. ಸೊ ನಮ್ಮನ್ನು ಬೇಕಾಬಿಟ್ಟು ಯೂಸ್ ಮಾಡ್ಕೊಳ್ತಾರೆ, ಅವ್ರಿಗೆ ಬೇಕಾದಾಗ ಮಾತ್ರ ನಮ್ಮನ್ನು ಯೂಸ್ ಮಾಡ್ಕೊಳ್ತಾರೆ. ಅದ್ರ ಹೊರತು ನಾವೇನಾದರೂ ಸಹಾಯ ಕೇಳಿದಾಗ ಅದಕ್ಕೆ 100 to 100% ಒಳ್ಳೋದೇ ಇಲ್ಲ ಗಾಯ್ಸ್. ಕೆಲವರಿಗೆ ನಾವು ಕಷ್ಟಪಡಿಸಬಾರ್ದು ಅಂತೇಳಿ ನಮ್ಮ ಕಷ್ಟವನ್ನೇ ನಾವು ಮರೆತು ಬಿಡುತ್ತೇವೆ. ಸೊ ಇದು ನಮ್ಮ ಒಳ್ಳೆ ಗುಣನೇ ಗಾಯ್ಸ್. ಆದರೆ ಏನಂತ ಹೇಳಿದ್ರೆ ಇದು ಕೆಲವರಿಗೆ ಒಳ್ಳೆಯ ಒಂದು ಅವಕಾಶ ಆಗಿ ಹೋಗುತ್ತೆ. ಇದು ಒಮ್ಮೆ ಗಮನಿಸಿ ನೋಡಿ, ಯಾವಾಗಲೂ ನೀವು ಒಬ್ಬರಿಗೆ ಅವೈಲೇಬಲ್ ಇದ್ದರೆ ಸೊ ನಿಮ್ಮ ಟೈಮ್ ಬೆಲೆ ಅವರಿಗೆ ಗೊತ್ತೇ ಆಗೋದಿಲ್ಲ, ನಿಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತೇ ಆಗೋದಿಲ್ಲ ಗಾಯ್ಸ್. ಬೇಕಾದರೆ ನೋಡಿ, ನೀವು ಅಬ್ಸರ್ವ್ ಮಾಡಿ ಇದನ್ನು. ನೀವು ಯಾವಾಗಲೂ ಕೂಡ ಅವರಿಗೆ ಅವೈಲೇಬಲ್ ಇದ್ದು ಅವ್ರು ಪ್ರತಿಯೊಂದು ಹೇಳಿದ ಕೆಲಸಕ್ಕೆ ನೀವು ಹೋಗ್ತಾ ಇದ್ದು, ಎಲ್ಲಿ ಕರೆದ್ರೂ ಕೂಡ ಅವ್ರ ಜೊತೆಗೆ ಹೋಗ್ತಾ ಇದ್ದು, ನೀವು ಒಂದು ದಿನ ನೀವು ಇಲ್ಲ ಏನಾದರೂ ನನ್ನ ಕಡೆ ಆಗಲ್ಲ ಇವತ್ತು ಬರಲಿಕ್ಕೆ ನೋ ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅದೇ ದೊಡ್ಡ ಸಮಸ್ಯೆ ಆಗಿ ಹೋಗುತ್ತೆ. ಇದು ಮಾನವನ ಸ್ವಭಾವ ಗಾಯ್ಸ್. ಸೊ ಸುಲಭವಾಗಿ ಯಾವುದು ಒಬ್ಬರಿಗೆ ಸಿಗುತ್ತೋ ಅದಕ್ಕೆ ಟೈಮ್ ಅಂದರೆ ಬೆಲೆ ಇರುವುದೇ ಇಲ್ಲ. ಅದಕ್ಕೆ ಯಾವತ್ತು ಸುಲಭವಾಗಿ ಏನು ಸಿಗುತ್ತೆ ನಮ್ಮ ಕೈಗೆ, ಸೊ ಅದಕ್ಕೆ ಯಾವತ್ತೂ ಬೆಲೆ ಇಲ್ಲ. ಸೊ ಹಾಗಾಗಿ ಒಳ್ಳೆಯವರಾಗಿರೋದು ತಪ್ಪಂತಲ್ಲ, ಒಳ್ಳೆಯವರಾಗಿರಿ, ಆದಷ್ಟು ಒಳ್ಳೆಯವರಾಗಿರಿ. ಆದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಬಿಟ್ಟು ಯಾರಿಗೂ ಕೂಡ ಒಳ್ಳೆಯವರಾಗ್ಲಿಕ್ಕೆ ಹೋಗಬೇಡಿ, ಓಕೆ? ಆದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಾಪಾಡಿಕೊಳ್ಳೋದಿಲ್ಲಿ ತುಂಬಾ ಮುಖ್ಯ ಆಗಿರುತ್ತೆ. ಸೊ ಅದನ್ನು ಕಾಪಾಡ್ಕೊಳ್ಳಿ. ಕೆಲವರು ಅಂದ್ಕೊಳ್ತಾರೆ ಎಲ್ಲರನ್ನು ಖುಷಿ ಪಡಿಸಬೇಕು, ನಾನು ಎಲ್ಲರನ್ನೂ ಖುಷಿ ಪಡಿಸ್ತಾನೆ ಇರ್ತೇನೆ ಅಂತ ಹೇಳಿ. ಆದರೆ ಒಂದು ತಿಳ್ಕೊಳ್ಳಿ ಗಾಯ್ಸ್, ಎಲ್ಲರನ್ನೂ ಖುಷಿ ಪಡಿಸಲು ದೇವರಾಣಿಗೆ ಹೇಳ್ತೀನಿ ಕೇಳಿ ಗಾಯ್ಸ್, ಆಗೋದಿಲ್ಲ. ಎಲ್ಲರನ್ನೂ ಖುಷಿ ಪಡಿಸ್ತಾನೆ ಅಂತ ಹೇಳಿ ಹೋದರೆ ನಮ್ಮ ನೆಮ್ಮದಿ, ನಮ್ಮ ಏನು ಸಮಯ ಇರುತ್ತೆ ಎಲ್ಲವೂ ಕೂಡ ವ್ಯರ್ಥ ಆಗುತ್ತೆ, ಮತ್ತು ನಮ್ಮ ನೆಮ್ಮದಿನೇ ಮೇಯ್ನಾಗಿ ಹಾಳಾಗೋಗೋದು. ಸೊ ಹಾಗಾಗಿ ಎಲ್ಲರನ್ನೂ ಖುಷಿ ಪಡಿಸ್ಲಿಕ್ಕೆ ಆಗಲ್ಲ. ಸೊ ಎಲ್ಲರನ್ನೂ ಖುಷಿ ಪಡಿಸ್ಲಿಕ್ಕೆ ಹೋಗಬೇಡಿ. ನಿಮ್ಮದಷ್ಟೇ ಅಂದರೆ ನಿಮ್ಮ ನೆಮ್ಮದಿ ಅಷ್ಟೇ ನೀವು ನೋಡಿಕೊಂಡು ಸೆಲ್ಫ್ ರೆಸ್ಪೆಕ್ಟನ್ನು ಕಾಪಾಡಿಕೊಂಡು ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು, ಯಾರಿಗೆಷ್ಟು ಕೆಲಸಕ್ಕಂದರೆ ನಾವು ಅವೈಲೇಬಲ್ ಆಗಿರಬೇಕು ಮಾತ್ರ ತಿಳ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ ಗಾಯ್ಸ್, ನೀವು ತುಂಬ ಒಳ್ಳೆಯವರಾಗಿದ್ದು ನೀವು ಯಾರಿಗೂ ಕೂಡ ಅರ್ಥ ಆಗದೇ ಇದ್ದರೆ, ಯಾರು ಕೂಡ ನಿಮ್ಮ ಬೆಲೆಯನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಅದು ನಿಮ್ಮ ತಪ್ಪಲ್ಲ. ಸೊ ನೀವು ಯಾವಾಗಲೂ ಮೌನವಾಗಿದ್ದರೆ ಅದು ನಿಮ್ಮ ಮೌಲ್ಯ ಅಥವಾ ನಿಮ್ಮ ವ್ಯಾಲ್ಯೂ ಯಾರಿಗೂ ಅರ್ಥ ಆಗೋದಿಲ್ಲ, ಅವ್ರಿಗೆ ಗೊತ್ತೇ ಆಗೋದು. ನೀವು ಒಳ್ಳೆಯವರಾಗಿರಿ, ಆದರೆ ದುರ್ಬಲರಾಗ್ಲಿಕ್ಕೆ ಹೋಗಬೇಡಿ. ಯಾರಿಗಾದರೂ ಸಹಾಯ ಮಾಡಬೇಕಾ ಸಹಾಯ ಮಾಡಿ, ಆದರೆ ನಿಮ್ಮ ಮಿತಿಯನ್ನು ಮೀರಿ ಹೋಗ್ಲಿಕ್ಕೆ ಹೋಗಬೇಡಿ. ಯಾರಿಗಾದರೂ ಪ್ರೀತಿಸಬೇಕಾ ಪ್ರೀತಿಸಿ, ಆದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳೆದುಕೊಂಡು ಯಾವುದೇ ಕಾರಣಕ್ಕೂ ಯಾರನ್ನು ಪ್ರೀತಿಸ್ಲಿಕ್ಕೆ ಹೋಗಬೇಡಿ. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಯಾಕಂದರೆ ಜೀವನದಲ್ಲಿ ಒಂದು ಸತ್ಯ ಇದೆ, ನಿಮ್ಮನ್ನು ನೀವು ಯಾವಾಗ ಗೌರವಿಸುವುದಿಲ್ವೋ ಜಗತ್ತು ಕೂಡ ನಿಮ್ಮನ್ನು ಗೌರವಿಸುವುದಿಲ್ಲ ಗಾಯ್ಸ್. ಸೊ ಇದನ್ನು ನೆನಪಿಟ್ಕೊಳ್ಳಿ. ನಿಮ್ಮ ಸಮಯ, ನಿಮ್ಮ ಶ್ರಮ, ನಿಮ್ಮ ಭಾವನೆಗಳು ಇವೆಲ್ಲವೂ ಕೂಡ ಅಮೂಲ್ಯವಾಗಿದ್ದು ಗಾಯ್ಸ್. ಸೊ ಹಾಗಾಗಿ ನೀವು ಮೊದಲು ನೀವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಇದನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಬೇರೆಯವರು ನಿಮಗೆ ನಿಮ್ಮ ಭಾವನೆಗಳು ನಿಮ್ಮ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಫಸ್ಟ್ ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್, ನಿಮ್ಮ ಟೈಮ್ ಎಲ್ಲವೂ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೀವು ಅರ್ಥ ಮಾಡ್ಕೊಂಡಾಗ ಮಾತ್ರ ಎಲ್ಲವೂ ಸಾಧ್ಯ ಆಗುತ್ತೆ. ಅದರಿಂದ ಜೀವನದಲ್ಲಿ ಒಳ್ಳೆಯವರಾಗಿರಿ, ಆದರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಬೌಂಡ್ರೀಸ್ಗಳನ್ನು ಕಾಪಾಡಿಕೊಳ್ಳೋದು ನಿಮ್ಮ ಕರ್ತವ್ಯ, ಹಾಗೂ ಖಂಡಿತವಾಗಿ ಕೂಡ ಅದನ್ನು ಕಾಪಾಡಿಕೊಳ್ಳೇಬೇಕಾಗತ್ತೆ. ಸೊ ನಿಮ್ಮ ಒಳ್ಳೆತನ ಅಂತ ಹೇಳಿದರೆ ನೀವು ಡಲ್ ಆಗಿದ್ಕೊಂಡು ಅಥವಾ ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಕಳೆದುಕೊಂಡು ಇನ್ನೊಬ್ಬರಿಗೆ ಖುಷಿ ಪಡಿಸೋದಲ್ಲ ಗಾಯ್ಸ್. ಸೊ ಫಸ್ಟ್ ನೀವು ಖುಷಿಯಾಗಿರಬೇಕು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಳ್ಬೇಕು. ಇದು ಇಟ್ಕೊಂಡು ಬೇರೆಯವರಿಗೆ ಸಹಾಯ ಮಾಡಿ ಒಳ್ಳೆಯವರಾಗಿರಿ. ಸೊ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲವ್ ಯು ಗಾಯ್ಸ್.